ನಾಷ್ಟ ಕೊಡಕ್ಕೆ ಲೇಟ್ ಮಾಡಿಬಿಟ್ಟಿದ್ದ, ಅದಕ್ಕೆ ಚಾ ಕೈಯಾಗ ಹಿಡ್ಕೊಂಡು ಕುಡ್ಕೋತ ಹೊಟ್ಟೇನೆ. ನಮಸ್ಕಾರ ರೀ, ಬೆಂಕಿ ಬಬಲಾದ ಮುತ್ಯ. ನನ್ನ ಫಸ್ಟ್ ವಿಡಿಯೋದಲ್ಲಿ ನಿಮ್ ಎಲ್ಲರಿಗೆ ಸುಸ್ವಾಗತ. ಮೇರೆ ಬ್ರೋ, ನಾವು ಇವತ್ತು ಬಂದಿರಿ ಒಂದು ವಿಶೇಷ ಜಾಗದಲ್ಲಿ. ನಂದು ಮಿನಿ ಬ್ಲಾಗ್ ಇನ್ಸ್ಟಾಗ್ರಾಮ್ ದಲ್ಲಿ ನಾ ಲಿಂಕ್ ಕೊಡ್ತೀನಿ, ಆ ಮಿನಿ ಬ್ಲಾಗ್ ಎಲ್ಲಾ ನೋಡ್ತಿರ್ರಿ. ನನಗ ಗೊತ್ತೈತಿ ಇಷ್ಟೊಂದು ಪ್ರೀತಿ ಮಾಡ್ತೀರಿ ನಮ್ಮ ಕನ್ನಡ ಭಾಷೆ ಮ್ಯಾಗ, ನಮ್ಮ ಕನ್ನಡಿಗ ಮ್ಯಾಗ, ಈ ಕನ್ನಡ ಹುಡುಗದ ಮ್ಯಾಗ ಇಷ್ಟು ಪ್ರೀತಿ ಮಾಡ್ತೀರಿ. ನಾನು ಒಬ್ಬ ಉತ್ತರ ಕರ್ನಾಟಕ ಹುಡುಗ. ಸೊ ನಾವ್ ಇವತ್ತು ಬಂದಿವ್ರಿ ದಾಂಡೇಲಿ ಒಳಗ. ನಾವ್ ಇವತ್ತು ಒಂದ್ 3-4 ದಿವಸದಿಂದ ಟ್ರಾವೆಲ್ ಮಾಡಾಕತ್ತೀವಿ. ಸ್ವಲ್ಪ ಬಜೆಟ್ ಅದು ನೋಡ್ಕೊಂಡ್ ಟ್ರಾವೆಲ್ ಮಾಡಾಕತ್ತೀವಿ. ಮತ್ತ್ ನಾವ್ ಇವತ್ತು ಬಂದಿವ್ರಿ ದಾಂಡೇಲಿ ಒಳಗ. ಮತ್ತ್ ಒಂದ್ ರಿಸಾರ್ಟ್ ಒಳಗ ನಾವ್ ರಾತ್ರಿ ನಿಂತಿದ್ವಿ, ಎಲ್ಲೇ ಮಕ್ಕೊಂದಿದ್ವಿ ನೋಡ್ರಿ. ಟೋಟಲ್ 5 ಮಂದಿ ಹುಡುಗರು ಇದೀವಿ ನಾವು. ಟೋಟಲ್ ನಾವೊಂದು ಡ್ರೈವರ್ ಹಿಡ್ಕೊಂಡ್ 6 ಮಂದಿ ಇದೀವಿ. 6 ಮಂದಿ ಎಲ್ಲಾರು ಬಂದಿವು. ಮತ್ತ ಇಲ್ಲಿ ರಿಸಾರ್ಟ್ ಎಲ್ಲಾ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನಮ್ಮ ಎಲ್ಲಾ ಬ್ಯಾಗ್ ಅದು ಇಲ್ಲೇ ಅದಾವ. ಹೊರಗ್ ಸಾಂಗ್ ಅದು ಹಚ್ಚಾರ, ಸ್ವಿಮ್ಮಿಂಗ್ ಪೂಲ್ ಐತಲ್ರಿ, ಅದಕ್ಕ ಈಸಾಡತ್ತಾರ ಒಳಗ. ಹೊರಗ ಈಸಾಡಕತ್ತಾರ ಎಲ್ಲಾರು. ಗಾಡಿ ಕಿಲಿ ಒಳಗತ್ತ ಒಳಗ್ ಬಂದಿದ್ದೆ, ಆದ್ರೆ ಗಾಡಿ ಕಿಲಿನೇ ಸಿಗಲಾಗೈತಿ. ಹುಡುಕ್ಯಾಡಕತ್ತೀನಿ ಎಲ್ಲಿ ಇಟ್ಟಾರ. ಇಲ್ಲೇ ಇಟ್ಟಿದ್ದೆ ಆಗಾಳೆ, ಆದ್ರೂ ಎಲ್ಲಿ ಒಗದಾರ ಯಾರು ಗೊತ್ತು. ತಗೊಂಡಿರ್ಬೇಕು ಅನ್ಸುತ್ತೆ. ಇದು ರಿಸಾರ್ಟ್ ಐತ್ ನೋಡ್ರಿ. ಇದು ಈ ರಿಸಾರ್ಟ್ ಅಲ್ಲಿ ನಾವು ನೈಟ್ ಸ್ಟೇ ಮಾಡಿದ್ವಿ. ಸಾಂಗ್ ಹಚ್ಚಾರು ಬೈ, ಸಾಂಗ್ ಅದೊಂದು ಪ್ರಾಬ್ಲಮ್ ಆಗತೈತಿ. ಈಗ ವಿಡಿಯೋ ಮಾಡ್ಬೇಕಂದ್ರೆ ಈಗ ಹಿಂಗ್ ಪ್ರಾಬ್ಲಮ್ ಆಗ್ಬಿಡ್ತೈತಿ ನೋಡ್ರಿ. ಈಗ ರೀ ಫಸ್ಟ್ ಮನ್ಗಂಡ್ ವ್ಯೂ ಐತಿ ಇಲ್ಲಿ. ಇದು ಸ್ವಿಮ್ಮಿಂಗ್ ಪೂಲ. ಮತ್ ಈ ಕಡೆ ಎಲ್ಲಾ ಯಾವ ಗಿಡಗಳದ ಖಜೂರ್ದಿಲ್ಲ, ಇದ್ರದ್ದು ಅಡಿಕೆ ಗಿಡ ಅದಾವ. ಈಗ ಎಲ್ಲಾರು ನಾಷ್ಟ ಮಾಡಕ್ ಹೋಗ್ಯಾರ. ನಾವ್ ಗಾಡಿ ಕೀಲಿ ಮರ್ತ್ ಬಂದಿದ್ದ, ಇಲ್ಲಿ ಬಂದಿದ್ದ ತಗೊಳಕ. ಇಲ್ಲಿ ನಮ್ ರೂಮ್ ಅಂದ್ರೆ ಇದು ಕೊಟ್ಟಿದ್ದ ನಮಗ ಸ್ಟೇ ಮಾಡಾಕ. ಈ ಸ್ವಿಮ್ಮಿಂಗ್ ಪೂಲ್ ಹೋಗಿ ನಾಷ್ಟ ಅದು ಮಾಡಿ ಇಸಾಡಾದ್ರಿ ಮಜಾ ಬರ್ತೈತಿ. ಎಲ್ಲಾರು ಬಿಟ್ಕೊಟ್ಟು ನಾಷ್ಟ ಮಾಡಕತ್ತಾರೆ ನೋಡ್ರಿ. ಸ್ವಲ್ಪ ಇವ್ರ ಕಡೆ ನಾವ್ ಹತ್ತಿರ ನಿಂತೀವಿ. ನೋಡು ಬಿಟ್ಕೊಂಡು ನಾಷ್ಟ ಮಾಡಕತ್ತಾರ. ಸ್ವಲ್ಪ ಕರ್ರಿ ನಾಷ್ಟ ಮಾಡಕ. ಏನೇ ತೊಂದ್ರೆ ಯಾಪಲ್ಲಿ ಮರ ಇದು. ಕೊಬ್ಬರಿ ಚಟ್ನಿ ಏನು ಬೇಸ್ ಐತ. ಎಲ್ಲಾರು ಮುಂದೆ ಹೋಗ್ಬಿಟ್ಟಾರ್ರಿ. ನಾಷ್ಟ ಕೊಡಕ್ ಲೇಟ್ ಮಾಡಿಬಿಟ್ಟಿದ್ದ, ಅದಕ್ಕೆ ಚಾ ಕೈಯಾಗ ಹಿಡ್ಕೊಂಡು ಕುಡ್ಕೋತ ಹೊಟ್ಟೇನಿ. ಯಾಕಂದ್ರೆ ಎಲ್ಲರೂ ನಾಷ್ಟ ಅದು ಮಾಡ್ಕೋದ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿಲ್ಲ, ನಮ್ ಗಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಈಶಾಡ್ ಮೇಲೆ ಮನ್ಗಂಡು ಈಶಾಡ್ಬಿಟ್ಟು ಕಿವ್ಯಾಗ ಮ್ಯಾಗ ಎಲ್ಲ ಕಡೆ ನೀರು ಹೋಗ್ಬಿಟ್ಟಾವ. ಈಶಾಡ್ ಮೇಲೆ ಈ ಕಡೆ ರಿವರ್ ರಾಫ್ಟಿಂಗ್ ಮಾಡಕ್ಕೆ ಬಂದೀವಿ. ಇಲ್ಲಿ 2 ಆ್ಯಕ್ಟಿವಿಟೀಸ್ ಅದಾವೆ. ಅವು ಕಂಪ್ಲೀಟ್ ಮಾಡ್ಕೊಂಡು ಊಟ ಅದು ಮಾಡಕ್ಕೆ ಹೋಗೋದೈತ್ರಿ. ಅದೇ 2 ಆ್ಯಕ್ಟಿವಿಟೀಸ್, ಕಾಯ್ಕಿಂಗ್ ಮತ್ತು ಬೋಟಿಂಗ್. ಇವು 2 ಆ್ಯಕ್ಟಿವಿಟೀಸ್ ಅದಾವೆ. ಅದು ಕಂಪ್ಲೀಟ್ ಮಾಡೋದೈತಿ. ಅದಕ್ಕೆ ಆ ಕಡೆ ಹೊಂಟಿವ್ರಿ. ಎಲ್ಲರೂ ನಮ್ಮ ಹುಡುಗರು ಎಲ್ಲರೂ ಮುಂದೆ ಹೊಂಟಾರ. ಸ್ವಲ್ಪ ರೆಸ್ಟಿಗೆ ಹೋಗಿದ್ದೆ. ಮತ್ತು ಈ ಕಡೆ ವಾತಾವರಣ ನೋಡ್ರಿ ಎಷ್ಟು ತಂಪೈತಿ. ಹಬ್ಬ ಮತ್ತು ಜನನ ಫುಲ್ ರಶ್ ಅದಾರ ಇಲ್ಲಿ. ಪಬ್ಲಿಕ್ ಹತ್ರು ಕಂಡಾವಳಿ ಪಬ್ಲಿಕ್ ಅದಾರ ಇಲ್ಲಿ. ಡಬ್ಬ ಆತು, ಒಂದು ಡಬ್ಬ ಆಗೈತಿ. ಡಬ್ಬ ಇದ್ದು ಬಿಟ್ಟದ ಒಂದು. ಇದೇನು ಇದು? ಇದ್ರ ಒಳಗೆ ಏನು ಜಿಗ್ದಾಡ್ದು ಏನು? ಗೋಪಿ, ಇದ್ರ ಒಳಗೇನು ಜಿಗ್ದಾಡ್ದು? ಜಾಕೆಟ್ ಹಾಕೋದಾ? ಯುದ್ಧ ಮಾಡಕ್ ಹೊಂಟ್ರ. ವಚಿಕ ಬಳಗ ಇಷ್ಟ ಬಿಡಲಿ. ಇವಾಗ ಆಸ್ಕೆ ಬಿಡಿ ನೋಡಿ. ಹಲೋ
ಕೆಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಒಟ್ಟ ಬಾಡಕದೀನಿ. ಓ ಮೈ ಡಬೋಡ್ ಸ್ಕಾ ಬಿಡಿಸ್ಕಲ್ಲಿ ಇದ್ರಾಗ ಹೋಗ್ಬೇಕು ತನಗದ್ದೆ. ಆ ಬೋಟ್ ಬರ್ತದೆ ಮರೆ, ಆ ಬೋಟ್ ಬರ್ತದೆ ಅದ್ರ ಹೋಗಂತ ಹೋಗೋದೈತೆ. ಒಬ್ಬ ಹೆಂಗೆ ಹೊಂಟಾರ ಮರೆ ನೀರಾಗ ಹೋದ್ ದಪ್ಪದ ಹೆಂಗ ಅದ ನೋಡಿ ಆಗ ಬಿತ್ರ. ಅಯ್ಯೋ ಅಯ್ಯಪ್ಪ ಬಿದ್ರು 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 ಅವಕಾಶರು. ಅಯ್ಯಪ್ಪೋ ಬೆಂಕಿ ಬಬುಲಾದಿಯೋ. ಅಯ್ಯಪ್ಪೋ ನಿಂದರು ನಿಂದರು ನೀರು ಬಂದಾಗ ಹಂಗ ಎಲ್ಲ ಬರ್ತದೆ. ವೈಡ್ ಆಂಗಲ್ ಐತೆ ಎಲ್ಲ ಬರ್ತದೆ. ಬರ್ತದಿಲ್ಲ ವಿಡಿಯೋ ಚಾಲ ಐತೆ ಫೋಟೋ ಇಲ್ಲ. हाय मैडी जय काली मैया की जय काली मैया की जय भारत माता की जय भारत माता की पेप पेप हरे 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 जय श्री राम जय श्री राम. ಈ ಬೋಟ್ ಅಂದ್ರೆ ರೈಡ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಗಿ ಹೊರಗೆ ಹೊಂಟಿವ್ರಿ. ಈಗ ಸಿಂಗಲ್ ಬೋಟ್ ಐತಿ, ಸಿಂಗಲ್ ಬೋಟಿನ ರೈಡಿಂಗ್ ಐತಿ ಅಂದ್ರೆ ಅದಕ್ಕೆ ಆ ಕಡೆ ಹೊಂಟಿವ್ ಹುಡುಕ್ಯಾಡಕ್ಕೆ. ಇನ್ನು ಎಲ್ಲೈತಿ ಯಾರಿಗೆ ಗೊತ್ತಪ್ಪ. ಅವನು ಬಾ ಒಳಗೆ ತಾನು ಒಯ್ತಾನ ಅಂದ್ರೆ ಏನು ಒಯ್ದು ಇಡಪ್ಪ ಅವನು. ಆದ್ರೆ ಬೇಸಿ ಐತಿ, ನೀರು ಕಮ್ಮದ. ಸಿಂಗಲ್ ಬೋಟ್ ಹೋಗೋದು ಏನಿಗೆ ಇವ್ ನೋಡಿ ಸಿಂಗಲ್ ಬೋಟ್. ಇದು ಸಿಂಗಲ್ ಬೋಟ್ ಏನು ಕಟ್ಟಿಟ್ಟಾರಲ್ಲಿ ನಿಜ ನೀರು ಕಮ್ಮಿ. ತ್ರಿಪುರ ಇಲ್ಲ ಎಲ್ಲ ಗಿಚ್ಚ ಗಿಲ್ಗಿಲಿ ಬ್ಯಾಂಕಿ ಬಾಬುಲಾದೆ. ಅಯ್ಯಪ್ಪ ಹೊಂಟು ಬೀಳ್ತ ನೋಡು ದಪ್ಪನ ಬೀಳ್ತ ನೋಡಲ್ಲಿ ಬೀಳ್ತ ನೋಡು. ಬಿದ್ದು ಬಿದ್ದು ಹೋದು ಕಲಸ. ಸಿಂಗಲ್ ಬೋಟ್ ಅದಲ್ರಿ, ಹೊಡಿಬೇಕಿತ್ತು ಹೋಗಿದ್ದೆ. ಪೂರ ಪಲ್ಟಿನ ಆಗ್ಬಿಟ್ಟಿದ್ದೆ. ನೋಡ್ತಿರಲ್ಲ ಎಲ್ಲ ತೋರ್ಸ್ಕೊಂಡ್ಬಿಟ್ಟಿನಿ. ಕೈಯಾಗ ಬೂಟ್ ಹಿಡ್ಕೊಂಡು ಹೋಗ್ತೀವಿ. ಒಳಗೆ ಪರ್ಮಿಷನ್ ಇದೆ ಇಲ್ಲಿ ಬೂಟ್ ಹಾಕೋದು. ಹಾಂ ಇದು ಕಳೆದು ಹೋಗಿಬೇಕಿನಿ. ಅಯ್ಯಪ್ಪ ಏನೇ ತೊಗೊಂಡ್ರ ಯಾವ ಪಲ್ಯ ಮರ ಚಪಾತಿಗೆ ಆ ಕಡೆ ಇರೋದು ಕ್ಯಾಬೇಜ್ ರೈಸ್. ಓಕೆ ಇದು ಪಲ್ಯನ ಐತಿ. ಕ್ಯಾಬೇಜ್ ಪಲ್ಯ. ಸ್ವೀಟ್ ಸ್ವೀಟ್ ಶಾವ್ಗಿ 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 ಸ್ವೀಟ್ ಅದು ಊಟ ಮಾಡ್ಕೊಂಡು ತೊಗೊಂಡು ರೈಸ್ ಐತಿಲ್ಲ ಹೊಟ್ಟೆ ಸುವಾಗೈತೆ. ಅಡ್ಡಾಡ್ದಾಗೈತಪ್ಪ ಬರೀ ಅಡ್ಡಾಡ್ ಸಾಕೈತೆ. ಚಪಾತಿ 2 ಥರ ಪಲ್ಯ. ಇದು ಇದು ಇಲ್ಲ ಶಾವ್ಗಿ ಏನ ಶಾವ್ಗಿ ಪಾಯಸ ಮೊಸರ ಏನಾಯ್ತದ ಹಿಟ್ಟಿನ ಪಲ್ಯ ಏನಾಯ್ತು ಅದು. ಇದು ಊಟ ಆತಪ್ಪ. ಹಾ ಮನೆಗಳಲ್ಲಿ ಗಿಚ್ಚು ಊಟ ಆಗ್ಬಿಟ್ಟಿದ್ದೆ. ಊಟ ಆಗಿ ಜಸ್ಟ್ ನಾ ಇಲ್ಲೇ ನಮ್ಮ ರೂಮ್ನಾಗ ಬಂದೀವಿ. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ನಾವು ಆ ಕಡೆ ರೂಮ್ ತೊಗೊಂಡಿದ್ದೀವಿ ರೀ. ಅಲ್ಲಿ ರೂಮ್ ಸ್ವಲ್ಪ ಅಂದ್ರೆ ರೂಮ್ ಚಲೋದಿದ್ರೆ ಅದಕ್ಕೆ ನಮಗೆ ಚೇಂಜ್ ಮಾಡಿದ್ವಿ. ಮತ್ತು ಬೇರೆ ಅದ್ರಲ್ಲಿ ಬಂದು ಅದೇ ರೊಕ್ಕದಾಗ ಬೇರೆ ಅದ್ರ ನಮಗೆ ಬೆಸ್ಟ್ ಪ್ರೈಸ್ ಒಳಗೆ ರೂಮ್ ಸಿಕ್ಕೈತಿ. ಆ ರೂಮ್ ತೋರಿಸ್ತೀವಿ ಬಂದು ಹ್ಯಾಂಗೈತಿ. ಟ್ಯಾನ್ ನೋಡ್ರಿ, ಇಲ್ಲಿ ಬೇಡ್ದಾವ, ಇಲ್ಲಿ ಬೇಡೈತಿ. ನಾವು 6 ಮಂದಿ ಇದೀವಿ, ಆರಾಮಾಗಿ ಮಕ್ಕೋಬೋದು. ಹುಡುಗರದಿ ಏನು ಟೆನ್ಷನ್ ಇಲ್ಲದೆ. ಇಲ್ಲಿ ನೋಡಿ ಬಾತ್ರೂಮ್ ಹಿಂಗೆಲ್ಲ ಬಾತ್ರೂಮ್ ಅದು ಕ್ಲೀನ್ ಐತ್ರೆಲ್ಲ ಸ್ವಚ್ಛ ಇಟ್ಟಾರ. ಮನಗನ ಗಿಚ್ಚೈತಿ. ನಾನು ಕಾಣ್ತೀನಿ ನೋಡ್ರಿ. ವಿಷಯ ಏನಪ್ಪ ಅಂದ್ರೆ ಅಲ್ಲಿ ಇದಕ್ಕೆ ಹೋಗಿದ್ವಿಲ್ಲ ಬೋಟ್ ರೈಡಿಂಗ್ ಅದು ಮಾಡಕ್ಕೆ. ಅಲ್ಲಿ ಪೂರ ತೋರ್ಸೋಗ್ಬಿಟ್ಟಿದ್ವಿ. ಮತ್ತು ಜಾಸ್ತಿ ಅರ್ಬಿ ಅದು ಎಲ್ಲ ತೊಯ್ದುಬಿಟ್ಟಿದ್ದು. ಅದಕ್ಕೆ ಈಗ ಟ್ಯಾವೆಲ್ ಸುತ್ಕೊಂಡು ಇಲ್ಲಿ ಕೂತೀವಿ ರೂಮ್ನಾಗ. ಯಾಕಪ್ಪ ಅಂದ್ರೆ ಟ್ಯಾವೆಲ್ ಸುತ್ಕೊಂಡ್ರೆ ಅದಕ್ಕೇನು ಹಂಗೇನು ನಮಗೇನು ಇದು ಅನ್ಸಂಗಿಲ್ಲ, ಆಸೆ ಇದು ಏನೋ ಅನ್ಸಂಗಿಲ್ಲ. ಎಲ್ಲ ಬ್ಯಾಂಕಿ ಬಬ್ಲದ್ ನಾವೆಲ್ಲ ಅದಕ್ಕೆ ನಡೆದತ್ರಿ. ಎಲ್ಲ ಊಟನೂ ಚಲೋ ಐತಿ. ನನಗೆ ಫಸ್ಟ್ ಕ್ಲಾಸ್ ಊಟ ಇತ್ತು. ಊಟ ಅದು ಮಾಡ್ಕೊಂಡು ಈಗ ಹೊರಗೆ ಹುಡುಗರು ಕ್ಯಾರಮ್ ಅದು ಆಡತ್ತಾರೆ. ನಾನು ಮೊಬೈಲ್ ಚಾರ್ಜಿಂಗ್ ಹಚ್ಚಕ್ಕೆ ಬಂದಿದ್ದೆ.
ನಡಂಗಾರ ಮತ್ತು ಮುಂದಿನ ಪ್ಲ್ಯಾನ್ ಏನಾಕತಿ ಹೆಂಗೆ ಏನೇನು ಇರ್ತೈತಿ ಎಲ್ಲ ನಿಮಗೆ ತೋರಿಸ್ತೀನಿ ನಿಂದ್ರೆ